ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಕುಲಸ್ವಾಮಿ ಇಷ್ಟದೇವೋ ನೋ ಜಗದ್ರಕ್ಷಣದೀಕ್ಷಿತಃ ಶರಣಾಗತಸಂತ್ರಾಣಃ ಶ್ರೀನಿವಾಸಃ ಸತಾಂ ಗತಿಃ. ಧ್ಯಾಯೇನ್ ನೃಸಿಂಹಮರುರುತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮ ಮಥಾಪರಾಭ್ಯಾಂ ಚಕ್ರಂ ಧರಂಚ ದದತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟಿ ಅಧಿಕತೇಜಸಮಗ್ರಶಕ್ತಿಂ. ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವತಾತಮಮೃತಾತ್ಮಕರೈಃ ಸಮಂತಾತ್. ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷಪುಸ್ತಕಸುಬೋಧಮುಖಾಬ್ಜಬಾಹುಂ. ವಿಜ್ಞಾನರೋಚೆಃ ಪರಿಪೂರಿತಾಂತಃ ಬಾಹ್ಯಾಂಡಕೋಶಂ ಹರಿತೋಪಲಾಭಂ. ತರ್ಕಾಭಯೇತಂ ವಿಧಿಶರ್ವಪೂರ್ವ ಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವಿಶತ್ರಾತ್ಮಕಸ್ಯ ವಿಷ್ಣೋ ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಶೇಷವಾಗ್ಜಾಢ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ. ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವತ್ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಶ್ರೀಮನ್ಮಧ್ವಕೃತಾन्तಸಂಗತಕೃತೀಃ ಯನ್ನಿರ್ಮಿತಾತ್ಯದ್ಭುತಾಃ ಸರ್ವೇಧೀತ್ಯ ಸತೀರ್ಹಿತತ್ಪ್ರವಚನಾಸಕ್ತ್ಯಾ ರಮಂತೆ ನಿಶಂ. ಸೋಸೋ ಶ್ರೀ ಜಯತೀರ್ಥ ಪೂಜ್ಯಚರಣಃ ಸ್ವಗ್ರಂಥಸಕ್ತಿಂ ಪರಾಂ. ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್. ನೌಮಿನ್ಯಾಯ ಸುಧಾಧಿಕೃತ್ ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್. ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯಪಾರಾನ್ ವಿಧೀನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ. ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಮಧ್ವಸಿದ್ಧಾಂತವಾರ್ಧ್ಯುಕ್ತಃ ತತ್ವಪೀಯೂಷಸೇಚಕಃ. ತಾಪಂ ಹರತು ಮೇ ಶ್ರೀಮಾನ್ ಜ್ಞಾನಪಂಚಾಸ್ಯ ಚಂದ್ರಮಾಃ.
ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ದಿವಸ ವಾಸುದೇವನ ಪರವಾಗಿ ಎಲ್ಲ ವೇದರಾಶಿಗಳು, ಅನಂತ ವೇದ, ಎಲ್ಲ ಯಜ್ಞಗಳು, ಎಲ್ಲ ಯೋಗಗಳು, ಎಲ್ಲ ಕ್ರಿಯೆಗಳು, ಸಮಸ್ತವಾದಂತಹ ಜಗತ್ತಿನ ಎಲ್ಲ ಜ್ಞಾನ, ತಪಸ್ಸು, ಧರ್ಮ, ಕೊನೆಗೆ ಆ ಭಗವಾಸುದೇವನೇ ಗತಿಯಾಗಿದ್ದಾನೆ ಅಂತ ತಿಳ್ಕೊಂಡಿದ್ದೇವೆ. ಸೂತೋವಾಚ. ಭಗವಂತನ ಮೊದಲಿಗೆ ರೂಪವನ್ನು ತಾಳಿದ. ಯಾವ ರೂಪ ತಾಳಿದರು ಅಂತ ಪ್ರಶ್ನೆ ಮಾಡಿದರು. ಕೌಮಾರಂ ರೂಪಂ ಅಂತ ಶುರು ಮಾಡ್ತಾ ಇದ್ದಾರೆ. ಅಂದರೆ ಭಗವಂತನಿಗೆ ಅನಂತ ರೂಪಗಳು ಇದ್ದರೂ ಕೂಡ ಇಲ್ಲಿ ಮಾತ್ರ ಉಲ್ಲೇಖ ಮಾಡಿದ್ದು 22 ರೂಪ ಹೇಳಿದ್ದಾರೆ. ಮೊದಲನೆಯ ರೂಪ ಯಾವುದು? ಸೈವ ಪ್ರಥಮಂ ದೇವಃ ಕೌಮಾರಂ ಸರ್ಗಮಾಸ್ಥಿತಃ. ಸನತ್ಕುಮಾರ ಎಂಬತಕ್ಕಂತಹ ರೂಪತಾದ ಪರಮಾತ್ಮ. ಕುಮಾರೋ ನಾಮ ಭಗವಾನ್ ಸ್ವಯಂ ಸ್ವಸ್ಮಾತ್ ಅಜಾಯತ. ದಿದೇಶ ಬ್ರಹ್ಮಣೋ ಬ್ರಹ್ಮ ಬ್ರಹ್ಮಚರ್ಯ ಸ್ಥಿತೋ ವಿಭು ಯಸ್ಮಾತ್ ಕುಮಾರಸ್ಯ ಬ್ರಹ್ಮಚರ್ಯಂ ಅಪಾಲಯತ. ಯಹ ಸ್ಥಾನೋ ಸ್ಥಾನುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ. ಭಾಗವತ ಪದದಲ್ಲಿ ಆಚಾರ್ಯ ಹೇಳ್ತಾರೆ, ಭಗವಂತ ತನ್ನಿಂದ ತಾನೇ ಹುಟ್ಟಿದ. ತನಗೆ ಯಾರೂ ಮಾತು ಪಿತೃ ಯಾರೂ ಇಲ್ಲ, ಮಾತಾ ಪಿತಾ ಯಾರೂ ಇಲ್ಲ ಪರಮಾತ್ಮನಿಗೆ. ಆ ಭಗವಂತ ತಾನು ಕುಮಾರನಾಗಿ ಅವತಾರ ಮಾಡಿದ್ದಾನೆ. ಬ್ರಹ್ಮಚರ್ಯವನ್ನು ಹೇಗೆ ನಡೆಸಿಕೊಳ್ಳಬೇಕು ಅಂತ ಜ್ಞಾನ ಮಾಡಿಸಿಕೊಟ್ಟಿದ್ದಾನೆ. ಬ್ರಹ್ಮದೇವರಿಗೆ ಜ್ಞಾನ ಕೊಟ್ಟಿದ್ದಾನೆ. ಈ ಸನತ್ಕುಮಾರ ನಾಮಕ ಪರಮಾತ್ಮನನ್ನು ಆಶ್ರಯಪಟ್ಟೆ ಸನಕಾದಿ 4 ಜನರು ಇದ್ದಾರೆ. ಹೀಗಾಗಿ ಮೊದಲನೆಯ ರೂಪ ಸನತ್ಕುಮಾರ. ಚಿಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯಂ ಅಖಂಡಿತಂ ತೋರಿಸ್ಕೊಟ್ಟಿದ್ದಾರೆ. ದ್ವಿತೀಯಂತು ಭವಾಯಾಸ್ಯ ರಸಾತಲಗತಾಂ ಹರಿಮಹಿಂ ಉದ್ದರಿಷ್ಯನ್ ಉಪದತ್ತ ಯಜ್ಞೇಶಃ ಸೌಕರಂ ವಪುಃ. ಯಜ್ಞವರಾಹ ಭಾದ್ರಪದ ಮಾಸದಲ್ಲಿ ಶುಕ್ಲಪಕ್ಷ ತೃತೀಯಾದಲ್ಲಿ ಅವತಾರ ಮಾಡಿದ ಪರಮಾತ್ಮ. 2 ಬಾರಿ ಅವತಾರವಾಗತ್ತೆ. ಆದಿ ಹಿರಣ್ಯಾಕ್ಷ ಸಂಹಾರಕ್ಕಾಗಿ ಒಂದು, ದ್ವಿತೀಯ ಪುತ್ರನಾಗತಕ್ಕಂತಹ ಹಿರಣ್ಯಾಕ್ಷ ಸಂಹಾರಕ್ಕೆ ಮತ್ತೊಂದು ಸಲ. ಹೀಗೆ ಯಜ್ಞವರಾಹ ಶ್ವೇತವರಾಹ ಎಂಬುದಾಗಿ 2 ವರಾಹ ರೂಪಗಳಿವೆ. ಮೂರನೆಯ ರೂಪ ಮಹಿದಾಸ. ಮಹಿದಾಸ ಎಂಬಂತಹ ಈ ಹರಿಯ ರೂಪ ಇದು ಅವಾಂತರ ನಾಮ. ಮೊದಲನೇ ಹೆಸರು ಏನು ಅಂತಂದರೆ ಐತರೇಯ ಅಂತ ಹೆಸರು. ಇತರಾ ದೇವಿ ಹಾಗೂ ವಿಶಾಲ ಎಂಬ ಅವರಿಂದ ಪುತ್ರನೆಂದು ಪ್ರಸಿದ್ಧನಾಗಿದ್ದಾನೆ ಪರಮಾತ್ಮ. ಇತರ ಪುತ್ರ, ವಿಶಾಲ ಪುತ್ರ ಎಂದೇ ಹೆಸರು ಐತರೇಯ ಅಂತ. ಈ ಭಗವಂತ ಅವತಾರ ಮಾಡಿದ ಮೇಲೆ ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಹೇ ಸ್ವಾಮಿ, ಯಾವುದರ ಜ್ಞಾನ ಮಾಡಿಕೊಂಡರೆ ಮೋಕ್ಷ ನಿಶ್ಚಿತವಾಗಬೇಕು, ಆ ಜ್ಞಾನ ಕೇವಲ ಮೋಕ್ಷಕ್ಕಾಗಿ ಮಾತ್ರ ಇರಬೇಕು, ಅಂತಹ ತತ್ವಜ್ಞಾನ ಉಪದೇಶ ಮಾಡಿ ಅಂತ ಕೇಳ್ತಾಳೆ. ರಮಾದೇವಿ ಕೇಳಿದ್ದಕ್ಕಾಗಿ ಪರಮಾತ್ಮ ತಾನು ಐತರೇಯ ನಾಮಕ ಪರಮಾತ್ಮ, ತಾನು ಇತರ ಪುತ್ರ ಪರಮಾತ್ಮನು ತಾನು ಹೇಳಿದ. ಅದೇ ಐತರೇಯ ಉಪನಿಷತ್ತಾಯಿತು. ಈ ಐತರೇಯ ಉಪನಿಷತ್ತು ತುಂಬ ಪ್ರೀತಿ ಮಧ್ವಾಚಾರ್ಯರಿಗೆ. 3 ಬಾರಿ ಪ್ರವಚನ ಮಾಡ್ತಾರೆ. 3 ಬಾರಿ ಪ್ರವಚನ ಮಾಡ್ತಾರೆ. ಹಾಗಾಗಿ ಆ ಐತರೇಯ ಕೇವಲ ಮೋಕ್ಷಕ್ಕೆ ಜ್ಞಾನ ಮಾಡಿಕೊಂಡು ಉಪಾಸನೆ ಮಾಡಿದರೆ ಮೋಕ್ಷ ನಿಶ್ಚಿತವಾಗತ್ತೆ. ಅಂತಹ ಐತರೇಯ ಉಪನಿಷತ್ತು. ಆ ಉಪದೇಶ ಮಾಡುವಂತಹ ಕಾಲದಲ್ಲಿ ಭಗವಂತನಿಗೆ ಮಹಿದಾಸ ಅಂತ ನಾಮಕರಣ ಮಾಡಿದ್ದಾರೆ. ದೇವರ್ಷಿವರ್ಯ ಅಂತ ಕರೀತಾರೆ ಭಾಗವತದ ಈ ನಾರಾಯಣ ವರ್ಮದಲ್ಲಿ ದೇವರ್ಷಿವರ್ಯ ಅಂತ ಕರೀತಾರೆ. ಮಹಾತ್ಮರಾದ ಬ್ರಹ್ಮಾದಿಗಳು ಯಾವ ಭಗವಂತನಿಗೆ ದಾಸರಾಗಿ ಬಂದಿದ್ದಾರೆಯೋ ಆ ಪರಮಾತ್ಮ ಹೆಸರು ಮಹಿದಾಸ.
ಈ ಐತರೇ ನಾಮಕ ಪರಮಾತ್ಮ ತತ್ವವನ್ನು ಉಪದೇಶ ಮಾಡಬೇಕಾದಾಗ ಆಸನ ಕೊಟ್ಟಿದ್ದಾರೆ. ಮಹತ್ತರವಾದಂಥ ಆಸನವನ್ನು ಕೊಟ್ಟಿದ್ದಕ್ಕಾಗಿ ಬ್ರಹ್ಮಾದಿ ಕೊಟ್ಟಿದ್ದಾರೆ. ಬ್ರಹ್ಮಾದಿ ಎಲ್ಲ ಸುರರು ಸೇರಿ ಕೊಟ್ಟಿದ್ದಕ್ಕಾಗಿ ಆಗ ಆ ಭಗವಂತನಿಗೆ ಮಹಿದಾಸ ಅಂತ ಹೆಸರಾಯಿತು. ಪಂಚರಾತ್ರ ಆಗಮವನ್ನು ಈ ಭಗವಂತ ಉಪದೇಶ ಮಾಡಿದ್ದಾನೆ. ಇನ್ನು 4ನೆಯ ರೂಪ ನರನಾರಾಯಣ ರೂಪ, ಬದರಿಕಾಶ್ರಮದಲ್ಲಿ ನಾವು ಕಾಣುವಂತಹ ರೂಪ. ಬದರಿಗೆ ಹೋಗಿ ಬಂದವರು ಹೇಳ್ತಾರೆ, ಅದ್ಭುತವಾಗಿತ್ತು ಆ ಸುಂದರ ದೃಶ್ಯ ಹಾಗೆ ಅಂತ. ಆ ಬದರಿ ಕ್ಷೇತ್ರ ನಾರಾಯಣ ದರ್ಶನ ಯಾವಾಗುತ್ತೋ ಕಾಯ್ತಾ ಇದ್ದೇನೆ. ಭಗವಂತ ದರ್ಶನ ಆಗಬೇಕಾಗಿದೆ. ಈ ಭಗವಂತ 10,000 ವರ್ಷ ತಪಸ್ಸು ಮಾಡಿದ್ದಾನೆ. 10,000 ವರ್ಷ ತಪಸ್ಸು ಮಾಡ್ತಾ ಇರಬೇಕಾದಾಗ ಇಂದ್ರದೇವರ ಚಿಂತೆ, ಎಲ್ಲಿ ಸ್ಥಾನಚ್ಯುತವಾಗುತ್ತೋ ಅಂಥೇಳಿ ಅಸುರವೇಷದಿಂದ ಇರ್ತಕ್ಕಂಥ ಇಂದ್ರದೇವರು ಕಳಿಸ್ಕೊಟ್ಟಿದ್ದಾರೆ ಅಪ್ಸರಾಸ್ತ್ರೀಯರನ್ನು, ಯಜ್ಞ ಈ ತಪಭಂಗವನ್ನು ಮಾಡಿ ಅಂತ ಹೇಳಿ. ಆ ತಪಸ್ಸು ಭಂಗ ಮಾಡಬೇಕು ಅಂತ ಹೇಳಿ ಬಂದಿರತಕ್ಕಂತಹ ಅಪ್ಸರಾಸ್ತ್ರೀಯರ ಸೌಂದರ್ಯವನ್ನೂ ಸೋಲಿಸುವಂತಹ ಒಬ್ಬ ಸ್ತ್ರೀ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ತನ್ನ ತೊಡೆಯನ್ನು ಹೊಡೆದು ಸೃಷ್ಟಿ ಮಾಡಿದ ತಕ್ಷಣಕ್ಕೆ ರಂಭಾ, ಮೇನಕ ಇತ್ಯಾದಿ ಎಲ್ಲ ಅಪ್ಸರಾ ಸ್ತ್ರೀಯರ ಸೌಂದರ್ಯವನ್ನು ಸೇರಿದರೆ ಒಂದು ಸೌಂದರ್ಯ ಒಂದು ರಾಶಿ ಆಗಬೇಕು, ಅದಕ್ಕಿಂತ ಹೆಚ್ಚು ಸೌಂದರ್ಯ ಆಗಿರಬೇಕು. ಅಂತಹ ಅವಳ ಹೆಸರು ಊರ್ವಶಿ. ಊರು ತೊಡೆಯಿಂದ ಹುಟ್ಟಿ ಬಂದದಕ್ಕಾಗಿ ಊರ್ವಶಿ ಅಂತ ನಾಮಕರಣ ಮಾಡಿದ್ದಾರೆ. ಆಗ ಇಂದ್ರದೇವರಿಗೆ ಆ ಅಸುರವೇಷ ಹೋಗುತ್ತೆ, ಕ್ಷಮಾಚನೆ ಮಾಡ್ತಾರೆ, ಹೋಗ್ತಾರೆ. ಅನಂತರದಲ್ಲಿ ಸಹಸ್ರವರ್ಮ ಅಂತ ಒಬ್ಬ ದೈತ್ಯ ಇದ್ದ. ಅವನು ತಪಸ್ಸು ಮಾಡಿದ ಬ್ರಹ್ಮದೇವರಿಗೆ, ನಾನು ಅವಧ್ಯನಾಗಬೇಕು ಅಂಥೇಳಿ. ಸರಿ, ಹಾಗೆಲ್ಲ ಆಗಲ್ಲ, ವರ ಕೇಳು. ನಾನು ಹಾಗಾದರೆ 10,000 ವರ್ಷ ಯಾರು ತಪಸ್ಸು ಮಾಡಿರ್ತಾರೆ ಅವನ ಮರಣ ಬರಬೇಕು ಅಂತ ಕೇಳ್ಕೊಂಡ. ಅವನ ದೇಹದ ಮುಂದೆ 1000 ಕವಚ ಇದೆ. ಕವಚಗಳು ಯಾರನ್ನ ಹಾಕ್ತೀವಿ, ಬಂಗಾರದ ಕವಚ, ಬೆಳ್ಳಿ ಕವಚ ಹಾಕುವಂತೆ ಇವನಿಗೆ ಕವಚಗಳಿವೆ. 1000 ಕವಚ. ಸಹಸ್ರವರ್ಮ, ವರ್ಮ ಅಂದರೆ ಕವಚ. ಹಾಗಾಗಿ ನಾರಾಯಣ ಕವಚ ಅಂತ ಅರ್ಥ ಅದಕ್ಕೆ. ಹೀಗಾಗಿ ಆ ಕವಚ ಮಾಡಿದ ಯುದ್ಧಕ್ಕೆ ಬಂದ ಭಗವಂತ. ಈ ನಾರಾಯಣ 999 ಕವಚ ನಾಶ ಮಾಡಿಬಿಟ್ಟ. ಒಂದೇ ಒಂದು ಕವಚ ಇತ್ತು, ಅದನ್ನು ನರನಿಂದ ಮಾಡಿಸೋಣ ಅಂತ ಸಂಕಲ್ಪ ಮಾಡಿದ. ಆ ನರನು ಆ ಒಂದೇ ಕವಚದಿಂದ ಇರ್ತಕ್ಕಂತಹ ಎಲ್ಲಿ ಹೋದ? ಆ ಸಹಸ್ರವರ್ಮ ಎಂಬ ದೈತ್ಯ ಅಂತಂದರೆ ಸುಗ್ರೀವ ಹತ್ರ ಹೋದ. ಸುಗ್ರೀವನು ಒಂದು ತಪ್ಪು ಕೆಲಸ ಮಾಡಿದ್ದ. ಪುರಾಹಿ ವಾಲಿಮಾರಣಾತ್ ಪ್ರಭೂತ ದೋಷ ಕಾರಣಾತ್ ಸಹಸ್ರವರ್ಮನಾಮಿನ ಅಸುರೇಣ ಆವೇಶಿತ ಅಜನಿ. ಆಚಾರ್ಯ ನಿರ್ಣಯ ಕೊಡ್ತಾರೆ. ಕರ್ಣ ಯಾರು ಅಂತಂದರೆ ಸ್ವಯಂ ಸೂರ್ಯದೇವರ ಅವತಾರ, ಜೊತೆಗೆ ಈ ನರಕಾಸುರ ಆವಿಷ್ಟನಾಗಿದ್ದಾನೆ, ಜೊತೆಗೆ ಈ ಸಹಸ್ರವರ್ಮ ಎಂಬ ಅಸುರ ಸೇರಿದ್ದಾನೆ. ಇವೆಲ್ಲ ಇರ್ತಕ್ಕಂಥ ಈಸ್ ಈಕ್ವಲ್ ಟು ಕರ್ಣ. ಹೀಗಾಗಿ ಯಾಕೆ ಅಂತಂದರೆ ಈ ಶತ್ರುಪಕ್ಷಿಗೆ ಯಾಕೆ ಬಂದ? ಸೂರ್ಯಪುತ್ರನಾಗಿದ್ದರೂ ಕೂಡ ಶತ್ರುಪಕ್ಷಿಗೆ ಯಾಕೆ ಬಂದಿದ್ದಾನೆ? ಭಗವಂತನ ಸಂಹಾರ ಮಾಡುವ, ಭಗವಂತನ ದೂಷಣೆ ಮಾಡುವ, ಭಗವಂತನ ನಿಂದೆ ಮಾಡುವ ಪಕ್ಷಕ್ಕೆ ಯಾಕೆ ಹೋದ ಅಂತಂದರೆ ಅಸುರ ಸಂಪರ್ಕವಾಗಿದೆ. ಯಾಕೆ ಅಸುರ ಸಂಪರ್ಕವಾಯಿತು? ಅಸುರ ಸಂಪರ್ಕ ಅದಕ್ಕೆ ಏನು ಕಾರಣ? ಅದಕ್ಕೆ ಹೇಳ್ತಾರೆ, ದೇವತೆಯ ಒಂದು ನಿಯಮ ಇದೆ. ಅವರು ವಿನಾಕಾರಣಕವಾಗಿ ಏನೇ ಅಪರಾಧ ಮಾಡಿದರೂ ಕೂಡ ಕ್ಷಮ ಇದೆ. ಆದರೆ ತಮಗಿಂತ ಸೋತ್ತಮರಿಗೆ ಮನಸ್ಸಿನಿಂದಲೂ ಕೂಡ ಅಪರಾಧ ಮಾಡಬಾರದು. ಆ ಅಪರಾಧ ಮಾಡಿದರೆ ಅವರಿಗೆ ಘೋರ ಶಿಕ್ಷೆಯಾಗತ್ತೆ. ಈಗ ಸುಗ್ರೀವ ಏನು ಮಾಡಿದ? ತನಗಿಂತ ಯೋಗ್ಯತೆಯಲ್ಲಿ ಉತ್ತಮರಾಗಿರುವ ಇಂದ್ರದೇವರ ಅವತಾರನಾಗಿರುವ ವಾಲಿ ಸಂಹಾರ ಮಾಡಿಸಿದ ರಾಮನಿಂದ. ದೋಷ. ಜೊತೆಗೆ ವೈನಿಯನ್ನು ಮಡದಿನ ಇಟ್ಕೊಂಡ್ಬಿಟ್ಟಿದ್ದ. ಯಾರನ್ನ? ತಾರೆಯನ್ನು. ಹೀಗಾಗಿ ತಪ್ಪು ಮಾಡಿದ್ದ. ಸೋತ್ತಮರ ದ್ರೋಹವನ್ನು ಮಾಡಿದ್ದ.
ಈ ಕಾರಣದಿಂದಾಗಿ ವಾಲಿ ಮರಣಕ್ಕೆ ಈ ಸುಗ್ರೀವನೇ ಕಾರಣನಾಗಿದ್ದರಿಂದಾಗಿ ದೂಷಿತನಾದ. ಮುಂದಿನ ಜನ್ಮದಲ್ಲಿ ಹುಟ್ಟಿ ಬಂದ ಕರ್ಣನಾಗಿ ಹುಟ್ಟಿದ. ಹೀಗಾಗತ್ತೆ. ಅಂತಹ ಅವನನ್ನು ನಾರಾಯಣರು ಅವತಾರ ಆಗ್ತಿರೋದಕ್ಕಾಗಿ ಆಗ ಆ ನರ ಅಂದರೆ ಯಾರು? ಭಗವಂತ, ವಾಯುದೇವರು, ಶೇಷದೇವರು ಕೂಡಿರ್ತಕ್ಕಂಥ ರೂಪ ನರ. ಈ ನರ ಎಂಬ ರೂಪ ಜೊತೆಗೆ ವೀರರೂಪಿಯಾಗಿರ್ತಕ್ಕಂತಹ ವಾಯುದೇವರು ಮತ್ತು ಸ್ವಯಂ ಇಂದ್ರದೇವರು = ಅರ್ಜುನ. ಈ ನರನಿಂದ ಕೊಲ್ಲಿಸೋಣ ಅಂತ ಸಂಕಲ್ಪ ಮಾಡಿದ್ದಕ್ಕಾಗಿ ಆ ಕೊನೆಯ 1000 ಕವಚ ಇರ್ತಕ್ಕಂಥ ಸಂಹಾರ ಮಾಡಿಬಿಟ್ಟ ಪರಮಾತ್ಮ. ತಪಸ್ಸು ಮಾಡಿದ ಪ್ರಭಾವದಿಂದಾಗಿ ನಾಶವಾದ. ಇನ್ನು 5ನೆಯ ರೂಪ ಕಪಿಲ. ಈ ಹೌದು, ಈ ಕಪಿಲ ನಾಮಕ ಪರಮಾತ್ಮ ಬ್ರಹ್ಮಾದಿಗಳ ನಿಯಮನಾಗಿದ್ದಾನೆ. ಬ್ರಹ್ಮಾದಿ ಸುರರನ್ನು ನೇಮನ ಮಾಡ್ತಾನೆ. ಆಸುರಿ ಎಂಬತಕ್ಕಂತಹ ಶಿಷ್ಯನಿಗೆ 26 ತತ್ವಗಳು, ತತ್ವೇಶರ ಬಗ್ಗೆ ಜ್ಞಾನವನ್ನು ಹರಿ ಉಪದೇಶ ಮಾಡಿದ್ದಾನೆ. ಅಂತಹ ರೂಪ ಕಪಿಲ. ದತ್ತಾತ್ರೇಯ ತಾನು ಅತ್ರಿ ಋಷಿ ದತ್ತಕ್ಕೆ ಹೋಗಿದ್ದಾನೆ. ಮುಂದೆ ಬರುತ್ತೆ ಈ ಕಥೆ. ಮಾಘಶಿರ ಮಾಸ ಪೂರ್ಣಿಮಾ ಬುಧವಾರ ಮೃಗಶಿರ ನಕ್ಷತ್ರದಲ್ಲಿ ತಾನು ಅವತಾರ ಮಾಡಿದ್ದಾನೆ. ಆನ್ವೀಕ್ಷಿಕಿ ಎಂಬ ತಕ್ಕಂಥವನ್ನು ಅಲರ್ಕ ಮತ್ತು ಪ್ರಹ್ಲಾದರಿಗೆ ತಾನು ಉಪದೇಶ ಮಾಡಿದ್ದಾನೆ. ಅತ್ರಿ ದತ್ತಕ್ಕೆ ಹೋಗಿದ್ದಾನೆ. ಅತ್ರಿ 3 ಅದಿಲ್ಲ. ಅತ್ರಿ ಕಾಮ, ಕ್ರೋಧ, ಲೋಭ ಬಿಟ್ಟವರಾಗಿದ್ದರು ಆ ಋಷಿಗಳು. ಉಳಿದ 3 ಬಿಟ್ಟಿಲ್ಲ, ಅವು ಬಿಟ್ಟಿದ್ದಾರೆ. ವಿಶೇಷವಾಗಿ ಇವು ಬಿಟ್ಟಿದ್ದಾರೆ ಅಂತ ಅರ್ಥ. ಅನಸೂಯ ಅಂದರೆ ಅಸೂಯ ಇಲ್ಲದೇ ಇದ್ದವಳು ಅನಸೂಯ. ಹೀಗಾಗಿ ಇವರ ಮಗನಾಗಿ ಹರಿ ಅವತಾರ ಮಾಡಿ ಬಂದಿದ್ದಾನೆ ಅಂತ. ಇನ್ನು 7ನೆಯ ರೂಪ ಯಜ್ಞನಾಮಕ ಪರಮಾತ್ಮ. ರುಚಿ ಪ್ರಜಾಪತಿಗಳಿಗೆ ಆಕೂತಿ ಎಂಬ ಸ್ವಯಂಭುವ ಪುತ್ರಿ, ಅವರಲ್ಲಿ ತಾನು ಅವತಾರ ಮಾಡಿದ ಪರಮಾತ್ಮ. ಈಶಾವಾಸ್ಯ ಉಪನಿಷತ್ತಿಗೆ ಪ್ರಧಾನ ಋಷಿಯಾಗಿದ್ದಾರೆ ಈ ಸ್ವಯಂಭುವ ಮನು. ಆಕೂತಿಯನ್ನು ಮದುವೆ ಮಾಡಿಕೊಡ್ಬೇಕಾದಾಗ ಪುತ್ರಿಕಾ ಪುತ್ರ ಧರ್ಮದಿಂದಾಗಿ ಮದುವೆ ಮಾಡಿಕೊಡ್ತಾರೆ. ಪುತ್ರಿಕಾ ಪುತ್ರ ಧರ್ಮದಿಂದ ಕೊಟ್ಟಬೇಕಾದಾಗ ಅಂದರೆ ಈ ನನ್ನ ಮಗಳಲ್ಲಿ ಹುಟ್ಟುವ ಮಗಳು ನಂಗೆ ಕೊಡಬೇಕು, ದಾನ ಮಾಡಬೇಕು ನೀನು. ಆಗೇನಾಯಿತು, ಮಗ ತಮ್ಮನಾಗ್ಬಿಟ್ಟ ಆಕೂತಿಗೆ. ಇವಳಲ್ಲಿ ಹುಟ್ಟುವ ಮಗನನ್ನು ನನಗೆ ದಾನ ಮಾಡಬೇಕು ಅಂತ ಹೇಳ್ತಾರೆ. ಹೀಗಾಗಿ ಅವರಲ್ಲಿ ಯಜ್ಞ, ದಕ್ಷಿಣ ಹುಟ್ಟಿ ಬಂದಿದ್ದಾರೆ, ಅವತಾರ ಮಾಡಿದ್ದಾರೆ. ಯಜ್ಞನಾಮಕ ಪರಮಾತ್ಮ, ದಕ್ಷಿಣಾನಾಮಕ ಲಕ್ಷ್ಮೀದೇವಿ. ದಕ್ಷಿಣ ಲಕ್ಷ್ಮೀದೇವಿ ಬಗ್ಗೆ ಹೇಳಬೇಕಾದಾಗ ವಿಷಯ ಮುಂದೆ ಹೋಗಿ ಹೇಳ್ತೀನಿ. ಎಲ್ಲ ಯಜ್ಞಗಳಿಗೆ ಅಭಿಮಾನಿ ದೇವತೆ ಪರಮಾತ್ಮ. ಜ್ಞೋ ನಾಮ ಭಗವಾನ್ ವಿಷ್ಣು ಯಾತಿ ಉದ್ದೇಶ ಏಷ ಸಹ ಯಜ್ಞ ಇತಿ ಸಂಪ್ರೋಕ್ತ ವಿಗೀತೆ ಕರ್ಮಣಿ ಸ್ಥಿತಃ ಅಂತ ಗೀತಾ ಹೇಳ್ತಾ ಆಚಾರ್ಯರು. ಗೀತಾ ತಾತ್ಪರ್ಯದಲ್ಲಿ 3ನೇ ಅಧ್ಯಾಯ ಹೇಳ್ತಾರೆ, 9ನೇ ಶ್ಲೋಕದಲ್ಲಿ ನಿರ್ಣಯ ಕೊಡ್ತಾರೆ. ಜ್ಞಾನವನ್ನು ಕೊಡುವ ರೂಪವೇ ಯಜ್ಞ. ಯಜ್ಞವನ್ನು ಮಾಡಿ ಜ್ಞಾನ ಪಡೆದುಕೊಳ್ಳಿ. ಸುಮ್ಮನೆ ಜ್ಞಾನ ಸಿಗೋದಿಲ್ಲ. ಯಜ್ಞವನ್ನು ಮಾಡಿದಾಗ ಅಂತರಂಗ ಶುದ್ಧಿಯಾಗತ್ತೆ. ಕರ್ಮಗಳನ್ನು ಮಾಡಿದ ಮೇಲೆ ಅಂತರಂಗ ಶುದ್ಧಿ ಆದ ಮೇಲೆ ಜ್ಞಾನ ಸಂಪಾದನೆ ಅವಕಾಶ ಸಿಗುತ್ತೆ. ಈಗ ಜ್ಞಾನವನ್ನು ನಾವು ಪಡೆಯಬೇಕಾದಾಗ ಒಳಗೆ ಅಂತರಂಗ ಶುದ್ಧಿಯಾಗಿರಬೇಕು. ಅದನ್ನು ಕೊಡುವ ರೂಪ ಯಜ್ಞ. ಹಾಗಾಗಿ ಯಜ್ಞನಾಮಕ ಪರಮಾತ್ಮ ತಾನು ತಮ್ಮನಾಗಿ ಬಿಟ್ಟ ಆಕೂತಿಗೆ. ಅಕ್ಕನ ಮಗಳನ್ನ ಮದುವೆ ಮಾಡಿಕೊಂಡ ಯಜ್ಞನಾಮ ಪರಮಾತ್ಮ. ಸೋದರಿಯಂತೆ ಇದ್ದವಳು ಈಗ ಅಕ್ಕನ ಮಗಳಾಗ್ಬಿಟ್ಲು. ತನ್ನ ಮಡದಿ ಆಗಿ ಮಾಡಿಕೊಂಡ ಪರಮಾತ್ಮ ಹೀಗೆ ಅಂತ. ಅಂದರೆ ಏನು? ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಬೇಕಾದಾಗಲೂ, ಪಿತೃಕಾರ್ಯವನ್ನು ಮಾಡಬೇಕಾದಾಗಲೂ
ಯಜ್ಞಯಾಗಾದಿ ಮಾಡಬೇಕಾಗಲೂ ಕೂಡ ದಕ್ಷಿಣೆಯನ್ನು ಕೊಡಲೇಬೇಕು. ಅದಕ್ಷಿಣಾಕವಾಗಿ ದಾನ, ಅದಕ್ಷಿಣಾಕವಾಗಿ ಶ್ರಾದ್ದ ಯಾವ ಮಾಡಬಾರದು. ಅಂತಹ ದಕ್ಷಿಣೆಗೆ ಅಭಿಮಾನಿಯಾಗಿದ್ದಾಳೆ ಈ ಲಕ್ಷ್ಮೀದೇವಿ. ಯಾರಿವಳು? ಭಗವಂತನ ದೇಹ ಸ್ಪರ್ಶ ಯಾವ ಲಕ್ಷ್ಮೀ ರೂಪಕ್ಕೆ ಅಧಿಕವಾಗಿ ಇದೆಯೋ ಆ ರೂಪ ಉತ್ತಮ. ಒಂದು ಕಾಮನ್ ನಿಯಮ. ಅಂದರೆ ಎಲ್ಲರೂ ಉತ್ತಮರು, ಬ್ರಹ್ಮದೇವರು ಉತ್ತಮ ಜೀವೋತ್ತಮರು, ಅವರ ಮೇಲೆ ಲಕ್ಷ್ಮೀದೇವಿ, ಮೇಲೆ ನಾರಾಯಣ. ಈ ಲಕ್ಷ್ಮೀ ಹಾಗೂ ನಾರಾಯಣರ ಮಧ್ಯದಲ್ಲಿ ಯಾರಾದರೂ ಇದ್ದಾರೆಯಾ ಇಲ್ಲವಾ ಪ್ರಶ್ನೆ. ಯಾರೂ ಇಲ್ಲ, ಲಕ್ಷ್ಮಿಯ ರೂಪವೇ ಇದೆ. ಲಕ್ಷ್ಮೀ ನಾರಾಯಣರು ಅಂತ ಇಟ್ಕೊಳ್ಳೋಕಾದಾಗ ಲಕ್ಷ್ಮೀಯ ರೂಪ ನಾರಾಯಣ ರೂಪ ಪಕ್ಕಪಕ್ಕದಲ್ಲೇ ಇದ್ದರೂ ಕೂಡ ದೇಹ ಸ್ಪರ್ಶ ಆಗ್ತಾ ಇಲ್ಲ. ಈ ಲಕ್ಷ್ಮೀ ರೂಪಕ್ಕಿಂತಲೂ ಇಲ್ಲಿ ವೇದ ನಾಮಕ ಲಕ್ಷ್ಮೀ ರೂಪ ಉತ್ತಮ. ಯಾಕೆ? ವೇದಗಳಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ, ವೇದ ವೇದ್ಯನಾಗಿದ್ದಾನೆ. ಹೀಗಾಗಿ ಪ್ರತಿಪಾದ್ಯ ಪ್ರತಿಭಾ ಸಂಬಂಧ ಬಂದದ್ದಕ್ಕಾಗಿ, ವೇದಗಳಿಂದ ವಾಚ್ಯನಾಗಿದ್ದಕ್ಕಾಗಿ, ವಾಚ್ಯವಾದ ಸಂಬಂಧ ಬಂದದ್ದಕ್ಕಾಗಿ ಈ ಲಕ್ಷ್ಮಿಗಿಂತ ವೇದನಾಮಕ ಲಕ್ಷ್ಮೀ ರೂಪ ಉತ್ತಮ. ಅಂದರೆ ಸಣ್ಣ ಹೆಚ್ಚು ಅಂತ ಅರ್ಥ. ಈ ವೇದನಾಮಕ ಲಕ್ಷ್ಮೀ ರೂಪಕ್ಕಿಂತಲೂ ಯಜ್ಞ ಎಂಬ ಲಕ್ಷ್ಮೀ ರೂಪ ಉತ್ತಮ. ಯಾಕೆ? ಜ್ಞಾನವನ್ನು ಕೊಡ್ತಕ್ಕಂತಹ ಈ ಹರಿಯ ರೂಪ ಮಡದಿಯಾಗಿದ್ದಾಳೆ. ಜೊತೆಗೆ ವಾಮಾಂಕ ಸ್ಥಿತ, ವಾಮ ಎಡ ತೊಡೆ ಕೂತಿದ್ದಾಳೆ. ದೇಹದ ಸ್ಪರ್ಶವಲ್ಲ, ತೊಡೆ ಮೇಲೆ ಕೂತಿದ್ದಾಳೆ. ಹೀಗಾಗಿ ಈ ವೇದಕ್ಕಿಂತ ಯಜ್ಞ ನಾಮ ಲಕ್ಷ್ಮಿಯ ರೂಪ ಸನ್ನಿಧಾನ ಹೆಚ್ಚು. ಆದರೆ ದಕ್ಷಿಣ, ದಕ್ಷ ಅಂದರೆ ಬಲಭಾಗ, ಇನ ಅಂದರೆ ಸ್ವಾಮಿ ಪತಿ. ಯಾವ ಲಕ್ಷ್ಮೀದೇವಿಯ ದೇಹದ ಬಲಭಾಗದಲ್ಲಿ ತನ್ನ ಪತಿಯೇ ಇದ್ದಾನೆಯೋ ಆ ರೂಪ ದಕ್ಷಿಣ. ಎಡಬದಿಯಲ್ಲಿ ಗೆಜ್ಜೆ, ಕಾಲುಂಗರ, ಬಳೆ, ಕುಬುಸ, ಸೀರೆ. ಬಲಬದಿಯಲ್ಲಿ ಪೀತಾಂಬರ, ಪದ್ಮ, ಚಕ್ರ. ನರನಾರಾಯಣ ಅರ್ಧನಾರಾಯಣ ರೂಪ, ಅದು ದಕ್ಷಿಣ ರೂಪ. ಈ ದಕ್ಷಿಣೆಯೇ ರುಕ್ಮಿಣಿ. ಇಂತಹ ಆ ದಕ್ಷಿಣ ನಾಮಕ ಲಕ್ಷ್ಮಿಯನ್ನು ಮಡದಿಯಾಗಿ ಮಾಡಿಕೊಂಡ ರೂಪ ಯಜ್ಞನಾಮ ಪರಮಾತ್ಮ ರೂಪ. ಇದು 7ನೇ ರೂಪ ಹೇಳ್ತಾರೆ. ಋಷಭನಾಮಕ ಪರಮಾತ್ಮ, ಋಷಜ್ಞಾನೋ ಋಗತೋ ಧಾತು, ತಾದೊಂದು ಜ್ಞಾನ ಗಟ್ಯರ್ಥ, ಜ್ಞಾನ ಅರ್ಥವಾಗತ್ತೆ. ಹೀಗಾಗಿ ಋಷಭ ಋಷ ಅಂದರೆ ಜ್ಞಾನ, ಭ ಅಂದರೆ ಪ್ರಕಾಶ. ಜ್ಞಾನದಿಂದ ತಾನು ಪ್ರಕಾಶಗೊಂಡಿದ್ದಾನೆ ಜಗತ್ತಿನಲ್ಲಿ. ಆಗ್ನಿದ್ರ ಪುತ್ರ ನಾಭಿರಾಜ ಹಾಗೂ ಮೇರಿದೇವಿಯ ಪುತ್ರನಂತೆ ಬಂದ ರೂಪ ಈ ರೂಪ. ಇನ್ನು 9ನೆಯ ರೂಪ ಅದರ ಅಧೇಶ್ವರ ರೂಪ. ಪೃಥ್ವಿಚಕ್ರವರ್ತಿ, ಪರೀಕ್ಷಿತ್ ಮಹಾರಾಜ ಇತ್ಯಾದಿಯಾಗಿ ಅತೀ ಸಾಧುವಾಗಿರ್ತಕ್ಕಂಥ ಯಾವ ರಾಜರಿದ್ದಾರೆಯೋ ಅವರಲ್ಲಿ ತಾನು ಪ್ರವೇಶ ಮಾಡಿದ ರೂಪ ರಾಜೇಶ್ವರ ರೂಪ. ಪೃಥ್ವಾದಿ ರಾಜರಲ್ಲಿ ಆವಿಷ್ಟವಾದ ರೂಪ ಇದು ರಾಜರಾಜೇಶ್ವರ ರೂಪ. ಇದು 9ನೇಯದ್ದು ಅಂತ ಹೇಳ್ತಾರೆ. 10ನೆಯ ರೂಪ ಮತ್ಸ್ಯ. ಮತ್ಸ್ಯ ಶಾಲಿಗ್ರಾಮ ಪೂಜೆ ಮಾಡೋದ್ರಿಂದ ಲಾಭ ಬಹಳ ಅಂತಾರೆ. ಯಾಕೆ? ಮತ್ಸ್ಯ ಅಂದಾಗ ಮತ ಅಂದರೆ ಮಮತ್ವಂ, ಅಹಂಕಾರವನ್ನು ಪರಿಹಾರ ಮಾಡುವ ರೂಪ ಮತ್ಸ್ಯ ರೂಪ. ಸ್ಯತಿ ಅಂದರೆ ನಾಶ ಮಾಡುತ್ತದೆ. ಮಮತ್ವಂ ನಾಶಯತೀತಿ ಮತ್ಸ್ಯ. ನನ್ನ ಅಹಂಕಾರವನ್ನು ಪರಿಹಾರ ಮಾಡೋ ರೂಪ ದೊಡ್ಡದಿದು ಅಹಂಕಾರ. ಅಹಂಕಾರ ಇರಬಾರದು ನಮಗೆ. ಹೇಗೆ? ಹವಾಮಾನದಲ್ಲಿ ಬರುತ್ತೆ, ಅಲಾಯಸ್ಯ ಪರಶುರ್ನಾನಾಶತಮಾಪಾವ ಸ್ವದೇವ ಸೋಮ ಆಖುಂಚಿ ದೇವದೇವ ಸೋಮ ಅಂತ ಪವಮಾನ ಸೂಕ್ತದ ಪವಮಾನ ಹೋಮವನ್ನು ಮಾಡ್ತಾರಲ್ಲ, ಕೊನೆಯ ಸೂಕ್ತಕ್ಕಿಂತ 2ನೇದ್ದು ಈ ಮಂತ್ರ. ಅಲಾಯಸ್ಯ ಪರಶು ಆಖುಂಚಿ, ಆಖುಂಚಿ ಅಂತ ಕರೆದಿದ್ದಾರೆ ಅಹಂಕಾರವನ್ನು. ಅಲ್ಲಿ ಅಹಂಕಾರಕ್ಕೆ ಆಖುಂಚಿ ಅಂತ ಕರೆದಿದ್ದಾರೆ. ಶಂಕರಾಚಾರ್ಯರ ಸೋದರರು ಸಾಯಣ ಭಟ್ಟರು ಅವರು ಬರೆದಂತಹ ವೇದ ವ್ಯಾಖ್ಯಾನದಲ್ಲಿ ಈ ಮಾತು ಬರುತ್ತೆ. ಆಖುಂಚಿ ಅಂದರೆ ಇಲ್ಲಿ ಇಲಿ ಅಂತ ಅರ್ಥ. ಈ ಇಲಿ
ಇಲ್ಲಿ ಸ್ವಭಾವವೇನು? ಯಾರಲ್ಲಿ ಈ ಥರ ಆಗೋದು ಬೇಡ. ಒಂದು ಏನೋ ಫಂಕ್ಷನ್ ಇದೆ ಇಟ್ಕೊಳ್ಳೋಣ, ಮಹಾ ಶ್ರೀಮಂತ ಅಧಿಕ ಮಾಸ, ಈ ಥರ ಸುಮ್ಮನೆ ಊಹೆ ಮಾಡೋದು, ಇದು ಯಾರು ತಪ್ಪು ತಿಳಿದಂಥದ್ದಲ್ಲ, ಯಾರು ಆಗೋದು ಬೇಡ ಈ ಥರದ್ದು. ಅವರು ಅಧಿಕ ಮಾಸ ಇವತ್ತಿಕವಾಗಿ 33 ಗಂಟು ಇಟ್ಟಿದ್ದಾರೆ. ದಿನಕ್ಕೆ 33 ಗಂಟು. ಒಂದು ಗಂಟಿನಲ್ಲಿ ರೇಷ್ಮೆ ಮಡಿ, ರೇಷ್ಮೆ ಸೀರೆ ಎಲ್ಲ ತುಂಬಿ ಕಟ್ಟಿಟ್ಟಿದ್ದಾರೆ. ಹಣ್ಣುಗಳೆಲ್ಲ ಒಂದು ರೂಮಲ್ಲಿ ಇಟ್ಟಿದ್ದಾರೆ. ಹೀಗೆ 33 ದಿನಗಳಲ್ಲಿ 33 ದಂಪತಿ ದಾನ ಮಾಡ್ಕೊಂಡು ಅಂದ್ಕೊಂಡಾರೆ. ಹಿಂಗೆ ಒಂದು ರೂಮ್ ತುಂಬ ರೇಷ್ಮೆ ಸೀರೆ, ಒಂದು ರೂಮ್ ತುಂಬ ಮಡಿ. ಈ ಮನೆ ಬೀಗ ಹಾಕಬೇಕಾದಾಗ ರಂಧ್ರ ಇತ್ತು, ಪ್ರವೇಶ ಮಾಡ್ತೀವಿ ಇದೆ. 33 ದಂಪತಿ ಪೂಜೆ ಮಾಡ್ತಾನೆ ಈ ಬ್ರಾಹ್ಮಣ, ನನಗೆ ಕರೆದೇ ಇಲ್ಲ ನೋಡು ಅಂತ ಹೇಳಿ ಇಲ್ಲಿ ಕರೆದಾಗ್ಬಿಡ್ತಾ? ಅಲ್ಲ, ಇಲ್ಲಿಯ ಸ್ವಭಾವ, ಕಡದು ಹಾಳು ಮಾಡೋ ಈ ಸ್ವಭಾವ. ಹಾಗೆ ಅಹಂಕಾರವು ಕೂಡ ಮನುಷ್ಯನೇ ಬರೋದು ಸ್ವಭಾವವಾಗಿದೆ. ಆದರೆ ಆ ಅಹಂಕಾರವನ್ನು ಪಡೆಯಬಾರದು, ಬಿಟ್ಬಿಡಬೇಕು. ಅಹಂಕಾರ ಪಡೆದರೆ ಮಹಾಹಾನಿ ಇದೆ. ಅಂತಹ ಅಹಂಕಾರವನ್ನು ನಾಶ ಮಾಡುವ ರೂಪ ಮತ್ಸ್ಯ. ಅಷ್ಟೇ ಅಲ್ಲದೇನೆ ಮತ್ಸ್ಯ ರೂಪದಿಂದ ಹರಿ ಏನು ಮಾಡಿದ? ಹಯಗ್ರೀವ ಸ್ಮರ ಮಾಡಿದ ರೂಪ ಮತ್ಸ್ಯ ರೂಪ. ವೇದವನ್ನು ಕದ್ದು ಒಯ್ಯುವಂತಹ ಆ ಅಸುರನ್ನು ಸಂಹಾರ ಮಾಡಿದ ರೂಪ ಮತ್ಸ್ಯ ರೂಪ. ಇನ್ನು ಕೂರ್ಮ ರೂಪ, ಕುತ್ಸಿತಾ ಊರ್ಮಯ, ನಮ್ಮ ಊರ್ಮಿಗಳು ಇವೆ, ಅದನ್ನು ನಾಶ ಮಾಡಿದ ರೂಪ ಕೂರ್ಮ. ಕೂರ್ಮ ರೂಪಿ ಪರಮಾತ್ಮ ಸ್ಮರಣೆ ಮಾಡಿದರೆ ಶತ್ರುಗಳ ಪರಿಹಾರವಾಗತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಕೂರ್ಮೋ ವರುಣ ಗಂಗೆ ಚ ಯಸ್ಯ ಪ್ರತ್ಯಕ್ಷತಾಂ ಗತಃ ಅಂತ ಸರ್ವಶ್ಲೋಕ ಬರುತ್ತೆ. ಮಲಖೇಡದಲ್ಲಿ ಅವರ ವೃಂದಾವನವಿದೆ, ಅವರೇ ರಘುನಾಥ ಶ್ರೀಪಾದಂಗಳವರು. ಕಂಪ್ಲಿ ಹತ್ರ ಬರುವಾಗ ವ್ಯಾಸಮುಷ್ಟಿಯಲ್ಲಿ ಒಂದು ವ್ಯಾಸಮುಷ್ಟಿ ನೀರಲ್ಲಿ ಸೇರಿಬಿಡುತ್ತದೆ. ಆಗ ನನ್ನಿಂದ ನಷ್ಟವಾಯಿತು ಎಂಬ ಕೀರ್ತಿ ಬರೋದು ಬೇಡ ಅಂತ ಉಪವಾಸ ಕೂಡ್ತಾರೆ. ಕಾಲ ಕಳೆದ ಮೇಲೆ ಸ್ವಪ್ನವಾಯಿತು, ನಾಳೆ ನಾನು ವ್ಯಾಸಮುಷ್ಟಿಯ ರೂಪದಿಂದ ಬರೋದಿಲ್ಲ, ಕುಮೂರಿಗೆ ಬರ್ತೀನಿ ನಾನು. ಮುಂದೆ ಕಾಲದಲ್ಲಿ ಬರೀ ಜ್ಞಾನ ಉಪದೇಶ ಮಾಡ್ತಾ ಹೋದರೆ ಸಜ್ಜನರಿಗೆ ಪೀಡೆ ಆಗುವಂತಹ ಶತ್ರುಕಾಟ ಬಹಳ ಆಗತ್ತೆ. ಶತ್ರುಪೀಡ ಪರಿಹಾರಕ್ಕಾಗಿ ನನ್ನ ಉಪಾಸನೆ ಮಾಡಬೇಕು ನೀವು, ಈ ಪೀಡ ಬರ್ತಕ್ಕಂಥವರು ಎಂಬ ವಿಚಾರದಿಂದ ಪರಮಾತ್ಮ ತಾನು ಕುರುಮನಾಗಿ ಬಂದಿದ್ದಾನೆ. ಅದಕ್ಕೆ ಸ್ವಾಮಿ ಪೂಜೆ ತೋರಿಸಬೇಕಾದಾಗ ಕೂಮುರ್ಪಿ ವ್ಯಾಸಮುಷ್ಟಿ ಅಂತ ಹೇಳ್ತಾರೆ. ಆ ಸ್ವಾಮಿಗಳು ಹೇಳಿದರು, ಅದಕ್ಕೆ ಉಗುರುಗಳಿವೆ ಅಂತೆ. ತಳಭಾಗ ಮೆತ್ತಗಿದೆ, ಕೂರ್ಮಕ್ಕೆ ತಳಭಾಗ ಹೊಟ್ಟೆ ಮೆತ್ತಗಿರುತ್ತೆ, ಮೇಲೆ ಡುಬ್ಬಾಗಿರುತ್ತೆ. ಹಾಗೇ ಇದೆ, ಬಾಯಿ ಇದೆ, ಬಾಲ ಇದೆ, ಎಲ್ಲ ಇದೆ ಆ ವ್ಯಾಸಮುಷ್ಟಿಗೆ. ಆಮೇಲೆ ಅದನ್ನು ತಗೊಂಡ್ರು, ಪೂಜೆ ಹಾಕಿದರೆ ಹಾಲು ಹಾಕಿ ಸಂಚಾರ ತಿರುತ್ತದೆ ಅಂತ. ಹಾಲು ಹಾಕಿದ ಕೂಡಲೇ ಸಂಚಾರ ಯಾವುದು ತಿರುಗುತ್ತದಲ್ಲ, ಅದೇ ನಾನು ಅಂತ ಹರಿ ಸೂಚನೆ ಕೊಟ್ಟಿದ್ದ ಅಂತ ತಗೊಂಡು ಪೂಜೆ ಮಾಡ್ತಾ ಇದ್ದಾರೆ ಸ್ವಾಮಿಗಳು. ಈಗೂ ಆಗಿಂದ ಸಂಪ್ರದಾಯ ಬರ್ತಾ ಇದೆ. ಹಾಗಾಗಿ ಏನು ನಮಗೆ 6 ಹೊಂದಿದೆ, 6 ಅಲೆಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಈ ರೂಪ. 6 ಅಲೆಗಳು ನೋಡಂಬಿಗ, ಅಂಬಿಗ ನಾನಿನ್ನ ನಂಬಿದೆ ಜಗದಂಬ ಅಂತ ಹೇಳಿ ಹಾಡಲ್ಲಿ ಬರುತ್ತೆ. 6 ತೆರೆಯ ನೋಡು ಅಂಬಿಗ, ಅಲ್ಲಿ ಕಾಮಾದಿ ಅಂತ ಹೇಳಿದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ 6. ಇಲ್ಲಿ ಇನ್ನೊಂದು ತರಹ ಇದೆ. ಏನು ಊರ್ಮಿಗಳು ಅಂತಂದರೆ ಅಸ್ಥಿ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷೀಯತೆ, ನಶ್ಯತೆ. ಹೀಗಾಗಿ ಗರ್ಭದಲ್ಲಿ ಇರುವಿಕೆ, ಬೆಳೆಯುವಿಕೆ, ಜನ್ಮ ಆಗುವಿಕೆ, ಬೆಳೆಯುವಿಕೆ, ವಿಕಾರ ಹೊಂದುವಿಕೆ, ಇಳಿಯ ಮುಖ, ವಾರ್ಧಕ್ಯಾವಸ್ಥಾ, ನಾಶ, ಮರಣ. ಈ 6 ತೆರೆಗಳನ್ನು ನಾಶ ಮಾಡುವ ರೂಪ ಕೂರ್ಮ. ನಾವು ಹರಿಯನ್ನು ಸರಿಯಾಗಿ ಪಾಲನೆ ಮಾಡ್ತಾ ಹೋಗಿದ್ದೀವಿ ಅಂತಂದರೆ ನಮಗೆ ಜನ್ಮವೇ ಬರೋದಿಲ್ಲ. ಜನ್ಮ ದೇಹ ಸಂಪರ್ಕದಿಂದ ಹಿಡಿದುಕೊಂಡು
ದೇಹ ವಿಯೋಗವರೆಗೆ ಬರುವಂತಹ 6 ತೆರೆಗಳನ್ನು ನಾಶ ಮಾಡುವ ರೂಪ ಕೂರ್ಮ. ಈ ರೂಪ 11ನೇ ರೂಪ. 12ನೆಯ ರೂಪ ಧನ್ವಂತರಿ. ಧನ್ವ ಅಂದರೆ ಪಾಪ, ರೋಗ, ತನ್ನ ನಾಶ ಮಾಡ್ತಾನೆ. ಇದಕ್ಕೆ ಧನ್ವಂತರಿ ಅಂತ ಹರಿರೂಪ ಕರೆದಾರೆ. ಈ ಧನ್ವಂತರಿ ಭಗವಂತನ ಉದ್ದೇಶವಾಗಿಟ್ಟುಕೊಂಡು ತುಪ್ಪ, ಅಮೃತ ಬಳ್ಳಿ ಇದನ್ನು 10,000 ಆಹುತಿಯನ್ನು ಹಾಕಿ ಹೋಮ ಮಾಡಿದಂತಹ ಭಕ್ತನಿಗೆ ರೋಗವೆಲ್ಲ ನಾಶವಾಗತ್ತೆ ಅಂತ ಹೇಳ್ತಾರೆ. ಭೂತಪೀಡ, ಮಾಟ, ಔಷಧಿ ಹಾಕಿವಿಕೆ ಇತ್ಯಾದಿ ಎಲ್ಲ ಮಾಡಿರ್ತಾರೆ. ಮನೆಗೆ ದೃಷ್ಟಿ ಹಾಕಿರ್ತಾರೆ. ಇದರ ಪರಿಹಾರಕ್ಕಾಗಿ ಉತ್ತರಾಣಿ ಕಡ್ಡಿಯಿಂದ ಹೋಮವನ್ನು ಮಾಡಬೇಕು. ಅನಂತರ ಎಷ್ಟು ನೀವು ಆಹುತಿಯನ್ನು ಹಾಕಿದ್ದೀರೋ ಅದನ್ನು ಅಮೃತ ಬಳ್ಳಿಯೋ ಅಥವಾ ತುಪ್ಪದಿಂದ 2 ಪಟ್ಟು ಆಹುತಿ ಹಾಕಬೇಕು. ಹಾಗೆ ಹಾಕಿದರೆ ನಿವೃತ್ತಿ ಆಗತ್ತೆ ಅಂತ. ಅಥವಾ ನಮ್ಮ ಬರ್ಡೇ ಬರುತ್ತೆ, ಬರ್ತ್ಡೇ, ಬೀಡೇ, ಜನ್ಮದಿನ. ಆ ಜನ್ಮದಿನ ಬಂದ ಕಾಲಕ್ಕೆ ಕೇಕ್ ಇಟ್ಟು ಒಂದು ಕ್ಯಾಂಡಲ್ ಹತ್ತಿಟ್ಟು ಉಫ್ ಅಂತ ದೀಪವನ್ನು ಆರಿಸಿ ಅಮಂಗಳ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಹ್ಯಾಪಿ ಬರ್ಡೇ ಟು ಯು ಅಂತ ಮಗ ಹಾಡ್ತಾರಲ್ಲ, ಹಾಗೆಲ್ಲ ಹಾಡ್ಕೋತ ಮಾಡ್ಕೋತ ಎಂಜಲ್ ತಿನ್ನಿಸಿ ತಾನು ತಿಂದು ಅಶುಚಿಯಾಗಿ ಅಬದ್ಧವನ್ನು ಮಾಡುವಂಥ ಸಂಪ್ರದಾಯ ಬಂದಿದೆ ಈಗ. ಮೊದಲನೇದು ದೀಪವನ್ನು ಹರಿಸಲೇಬಾರದು, ಅಲ್ಲೇ ಆಯುಷ್ಯ ಕ್ಷೀಣ ಆಗ್ತಾ ಹೋಗುತ್ತೆ. ದೀಪವನ್ನು ಶಾಂತ ಮಾಡುವುದು ಯಾವಾಗ ತಂತಾನೇ ಶಾಂತ ಆಮೇಲೆ ಮಾಡಬೇಕು. ದೀಪವನ್ನು ಶಾಂತ ಮಾಡುವ ಅಧಿಕಾರ ನಮಗಿಲ್ಲ. ಕುಡಿ ಕಟ್ಟಿದಾಗ ಸ್ತ್ರೀಯರೇ ಅದನ್ನು ಮಾಡಬೇಕಾದ ಕೆಲಸ ಅದು. ದೀಪ ಕೂಡ ಪುರುಷರಿಗೆ ಕುಡಿಯನ್ನು ತೆಗೆದು ದೀಪ ಹಚ್ಚುವ ಅಧಿಕಾರ ಇಲ್ಲ. ಹೀಗಾಗಿ ಅಂತಹ ಜನ್ಮೋತ್ಸವ ಬಂದ ಕಾಲಕ್ಕೆ ಹಾಲು ತುಪ್ಪದಿಂದ ಕೂಡಿದಕ್ಕಂತಹ ದೂರ್ವ ಅದನ್ನು ಹೋಮ ಮಾಡಬೇಕು. ದೂರ್ವಾಯುಷ್ಯ ಹೋಮ ಅಂತ ಕರೀತಾರೆ. ಹೀಗೆ ಧನ್ವಂತರಿ ನಾಮಕ ಪರಮಾತ್ಮ ರೋಗವನ್ನು ನಿವಾರಣೆ ಮಾಡುವಂಥ ರೂಪ. ಅಮೃತವನ್ನು ತಾನು ಭಕ್ತರಿಗೆ ಕೊಟ್ಟ ರೂಪವಾಗಿದೆ ಧನ್ವಂತರಿ ರೂಪ. ಆಮೇಲೆ ಮೋಹಿನಿ ರೂಪ. ಈ ಧನ್ವಂತರಿ ನಾಮಕ ಪರಮಾತ್ಮ ತಂದ ಅಮೃತ ಕಲಶವನ್ನು ಕದ್ದು ಒಯ್ತಾರೆ ಅಸುರರು. ಆ ಅಸುರರಿಂದ ಅಮೃತ ಕಲಶವನ್ನು ಸುಲಭವಾಗಿ ತೆಗೆದುಕೊಂಡು ಸುರರಿಗೆ ಮಾತ್ರ ಉಣಿಸಲು ಅಸುರರಿಗೆ ಮೋಸ ಮಾಡಲು ಬಂದ ರೂಪ ಮೋಹಿನಿ ರೂಪ. ನರಸಿಂಹ ರೂಪ 14ನೇದ್ದು. 14 ಸೂಕ್ತ ಮಂತ್ರ ಇರ್ತಕ್ಕಂತಹ ಸೂಕ್ತ ಮನ್ಯು ಸೂಕ್ತ. 14 ಮಂತ್ರಗಳಿವೆ. 14ನೇ ಅವತಾರ ಇದು. ಹೀಗಾಗಿ ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ, ಅವು ನಕ್ಷತ್ರ ಯಾವುದು? ಸ್ವಾತಿ ನಕ್ಷತ್ರ. ಆ ದಿನದಲ್ಲಿ ಹರಿ ಅವತಾರ ಮಾಡಿದ. ನನಗೆ ಮನೆಯ ಒಳಗಡೆ ಮರಣ ಬೇಡ, ಹೊರಗೆ ಬೇಡ, ಮೇಲೆ ಬೇಡ, ಕೆಳಗೆ ಬೇಡ, ಪ್ರಾಣ ಇರುವ ವಸ್ತುವಿನಿಂದ ಮರಣ ಬೇಡ, ಪ್ರಾಣಿಯ ವಸ್ತುವಿನ ಮರಣ ಬೇಡ, ಕಾಲಿನಿಂದ ಪ್ರಾಣಿಯಿಂದ ಬೇಡ, ಮನುಷ್ಯರಿಂದ ಬೇಡ, ಯಕ್ಷ ಕಿನ್ನರ ಕಿಂಪುರುಷ ಅಲ್ಲಿ ಬೇಡ, ಇಲ್ಲಿ ಬೇಡ, ಎಲ್ಲ ಬೇಡ 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 ಮರ ಬೇಡ. ತಥಾಸ್ತೋ ಅಂತಂದರು ಬ್ರಹ್ಮದೇವರು. ಇಷ್ಟು ಕೇಳ್ತಾ ಇದ್ದಿ ನನಗೆ ಇದೇ ನಿಂಗೆ ಮಾರಕವಾಗತ್ತೆ ಅಂತ ಹೇಳಿ ಹೋಗ್ತಾರೆ ಬ್ರಹ್ಮದೇವರು. ಹೆಂಗೆ ಅವರು ಹೇಳಿದ್ರು, ಹೊರ ಕೊಟ್ಟರು ಅಂತಂದರೆ ನನ್ನ ಜವಾಬ್ದಾರಿ ಅಲ್ಲ, ಇದು ಹರಿಯ ಜವಾಬ್ದಾರಿ ಅಂತ. ಎಲ್ಲವನ್ನು ಹರಿ ನೀಗಿಸ್ಕೊಟ್ಟ. ನರನೂ ಅಲ್ಲ, ಪಶುನೂ ಅಲ್ಲ, ನರಸಿಂಹ. ಪ್ರಾಣ ಇರುವ ವಸ್ತು ನಖ, ಉಗುರು, ಅದನ್ನು ಕತ್ತರಿಸಿರಿ, ನೋವೇ ಆಗಲ್ಲ. ಉಗುರ ಮೇಲೆ ಬಡೀರಿ, ಕಂದು ಬಣ್ಣ ಆಗಿಬಿಡುತ್ತೆ ಉಗುರ ಮೇಲೆ. ಅಂತಹ ನಖದಿಂದ ತಾನು ಸೀಳ್ತಾ ಇದ್ದಾನೆ, ನಾಶ ಮಾಡ್ತಾನೆ ಆ ರೂಪ. ಹೀಗಾಗಿ ಆ ನರಸಿಂಹನಾಮಕ ಪರಮಾತ್ಮ ಸ್ಮರಣೆಯಿಂದ ನಮ್ಮೆಲ್ಲ ಕಷ್ಟ ಪರಿಹಾರವಾಗುತ್ತದೆ. 15ನೇ ರೂಪ ವಾಮನ. ಭಾದ್ರಪದ ಮಾಸ ಶುಕ್ಲ ಪಕ್ಷ ದ್ವಾದಶಿ ನಕ್ಷತ್ರ, ಶ್ರವಣ ನಕ್ಷತ್ರದಲ್ಲಿ ಹರಿ ಅವತಾರ ಮಾಡಿದ್ದಾನೆ. ತಾನು ಮಾಡಿ ಬಂದು ದೈತ್ಯರಾಜ ಬಜಚಕ್ರವರ್ತಿಯಿಂದ ರಾಜ್ಯವನ್ನು ತೆಗೆದುಕೊಂಡು ಕೊಟ್ಟ ರೂಪ. 16ನೇ ರೂಪ ಪರಶುರಾಮ. ದುಷ್ಟ ಕ್ಷತ್ರಿಯ ನಾಶ ಮಾಡಿದ ರೂಪ. ತಂದೆ ಮಾತು ಗೌರವ ಕೊಟ್ಟ ಪರಮಾತ್ಮ. ತಾಯಿ ಅಲ್ವಾ ಜನ್ಮ ಕೊಟ್ಟವಳು, ಅವಳಿಗೆ ತಂದೆ ಉತ್ತಮ ಹೆಂಗಾಗ್ತಾನೆ? ತಾಯಿಯು ಕೇವಲ 9 ತಿಂಗಳು ಗರ್ಭದಟ್ಕೊಂಡು ಮಾತ್ರ ರಕ್ಷಣೆ ಮಾಡಿದ್ದಳು. ಮುಂದಿನ ಎಲ್ಲ ಜವಾಬ್ದಾರಿ ಹೊತ್ತವನು ತಂದೆ. ಅವನಿಗೆ ಬುದ್ಧಿ ಕಳಿಸಿ ಸನ್ಮಾರ್ಗದಲ್ಲಿ ಹೋಗುವಂತೆ ಮಾಡಿ ಸಂಸ್ಕಾರವನ್ನು ಕೊಟ್ಟು ಮಾಡಿದ ರೂಪ
ತಂದೆಯಲ್ಲಿರ್ತಕ್ಕಂಥ ಹರಿಯ ರೂಪ. ಹಂಗೆ ತಂದೆಯ ಆಜ್ಞೆಯನ್ನು ಕೇಳಬೇಕು ಅನ್ನೋದಕ್ಕಾಗಿಯೇ ರಾಮ ಪಿತೃವಾಕ್ಯ ಪಾಲನಕ್ಕೆ ಹೊರಟುಬಿಟ್ಟ. ಕೌಸಲ್ಯ ಹೋಗಬೇಡ ಅಂತಾಳೆ ಕಾಡಿಗೆ. ತಂದೆ ಆಜ್ಞೆ ಆಗಿದೆ, ನಾನು ಹೋಗ್ತೀನಿ ಅಂತ ಹೋಗ್ತಾನೆ ರಾಮ. ಹಾಗೆ ಇಲ್ಲಿಯೂ ಕೂಡ ಪರಶುರಾಮ ದೇವರು ನಿನ್ನ ತಾಯಿಯು ಮಾನಸಿಕವಾಗಿ ವಿಚಾರ ಮಾಡಿದ್ದಾಳೆ, ಸಂಹಾರ ಮಾಡು ಅಂದ ತಕ್ಷಣ ಸಂಹಾರ ಮಾಡಿಬಿಟ್ಟ. ಇದನ್ನು ವರ ಕೇಳ್ತಾರೆ ತಂದೆ. ಪುನಃ ತಾಯಿನೇ ಬದುಸೋಣ ಒದಗಿಸೋಣ ಅಂತ ವಿಚಾರ ಅಂತ ಮಾಡ್ತಾರೆ ಆ ಥರ. ಹೀಗಾಗಿ ತಂದೆಯನ್ನ ಮಾತನ್ನು ಪರಿಪಾಲನೆ ಮಾಡಿದ್ದಾರೆ ಪರಶುರಾಮ ಪರಮಾತ್ಮ. ರಾಮ ಭಾರ್ಗವರಾಮ ಅಂತ ಹೆಸರು. ಪರಶುಧಾರಣೆ ಮಾಡಿಕೊಂಡು ದುಷ್ಟಕ್ಷತ್ರಿಯ ನಾಶ ಮಾಡೋದಕ್ಕಾಗಿ ಪರಶುರಾಮ ಅಂತ ಹೆಸರಾಯಿತು. ಅವರು ಆ ಸಂಹಾರ ಮಾಡಿ ಆ ರಕ್ತದಿಂದ ಅವರು ಹರಿಸಿದ್ದಾರೆ, ನದಿಗಳಾಗಿವೆ. ಶಿತದ್ರು, ಅಸಿಕ್ನಿ, ವತಸ್ಸ, ಪರಿಷ್ಠಿ, ಇಂದು ಅಂತ ಹೇಳಿ ಆ ನದಿಗಳ ಹೆಸರು. ಈಗ ಆ ನದಿಗಳ ಒಂದು ಊರಾಗ್ತಾ ಬಂದಿದೆ. ಅದು ಸತೋಜ್, ರಾವಿ, ಚೀನಾಬ್, ಜೀಲ್, ಬಿಯಾಸ್ ಅಂತ ಈಗಿರುವಂಥ ಹೆಸರಾಗಿದೆ ಆ ಊರು ಪ್ರದೇಶಕ್ಕೆ, ನದಿಗಳಿಗೆ ಅಂತ. 17ನೇ ರೂಪ ವೇದವ್ಯಾಸ. ವೇದವ್ಯಾಸ ಪರಮಾತ್ಮನಿಗೆ ಏನಂತ ಹೆಸರು? ವೇದವ್ಯಾಸ ಇದು ಬೇರೆ ಅವಾಂತರ ನಾಮ. ಕೃಷ್ಣ ದ್ವೈಪಾಯನ ಅಂತೆ ಅವರ ಹೆಸರು. ಯಾರ ಅವತಾರಕ್ಕೆ ದ್ವೀಪವೇ ಅಯನ ಆಶ್ರಯವಾಗಿದೆಯೋ ಅವರು ದ್ವೈಪಾಯನರು. ದ್ವೀಪ ಏವ ಅಯನಂ. ಹೀಗಾಗಿ ದ್ವೈಪಾಯನ ಅಂತ ಅವರ ಹೆಸರು. ದೇಹದ ಬಣ್ಣ ಕೃಷ್ಣ ಕಪ್ಪು ಮಿಶ್ರವಾದ ನೀಲಿ ಬಣ್ಣ, ಕೃಷ್ಣ ದ್ವೈಪಾಯನ ಅಂತ ಹೆಸರಾಗಿದೆ ಅವರಿಗೆ. ಪರಾಶರರ ಪುತ್ರರು ಪಾರಾಶರ್ಯ ಅಂತ ಹೇಳಿ ಬದರಿಯ ವೃಕ್ಷದಲ್ಲಿ ಕುಳಿತುಕೊಂಡು ಎಲ್ಲ 18 ಪುರಾಣ ರಚನೆ ಮಾಡಿದ್ದಾರೆ, ಸೂತ್ರ ರಚನೆ ಮಾಡಿದ್ದಾರೆ, ಭಾಗವತ ರಚನೆ ಮಾಡಿದ್ದಾರೆ, ಮಹಾಭಾರತ ರಚನೆ ಮಾಡಿದ್ದಾರೆ. ಅದಕ್ಕಾಗಿ ಅಂತಹ ಬದರಿಯ ವನವನ್ನು ಅಯ್ಯನ ಆಶ್ರಯ ಮಾಡಿಕೊಂಡು ಕೂತ ಪರಮಾತ್ಮ ಬಾದರಾಯಣ. ಜೊತೆಗೆ ವೇದವ್ಯಾಸ, ವೇದವನ್ನು ವಿಭಾಗ ಮಾಡಿದರು, ಅದಕ್ಕೆ ವೇದವ್ಯಾಸ ಅಂತ. ಭಗವಂತ ವೇದವ್ಯಾಸನಾಗಿ 71 ಮಹಾಯುಗಗಳಲ್ಲಿ, ಮಹಾಯುಗ ಕೃತ, ತ್ರೇತ, ದ್ವಾಪರ, ಕಲಿ ಒಂದು ಸಲ ತಿರುಗಿದರೆ ಒಂದು ಸಲ ಆಗುತ್ತೆ. ಈಗ ಇದು ಮಹಾಯುಗ ಒಂದು ಸಲ ಆಗುತ್ತೆ. ಹೀಗೆ 71 ಬಾರಿ ಆಗಬೇಕು. ಅದರಲ್ಲಿ 3ನೇಯ ದ್ವಾಪರ ಯುಗ, 71ರಲ್ಲಿ 3, 7, 16, 20, 28 ಈ ಸಂಖ್ಯೆಯಲ್ಲಿ ಬರುವ ದ್ವಾಪರ ಯುಗ ಮಾತ್ರ ಹರಿ ಅವತಾರ ಮಾಡಿದ್ದಾನೆ ವೇದವ್ಯಾಸನಾಗಿ. ಇನ್ನು ಬೇರೆ ಬೇರೆ ದ್ವಾಪರ ಯುಗಗಳಲ್ಲಿ ವ್ಯಾಸಪೀಠದಲ್ಲಿ ಬೇರೆ ಮಾಡಿದ್ದಾರೆ. ಅದಕ್ಕೆ ಹೇಳ್ತಾರೆ ದ್ವಾಪರ ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶೆ ಯುಗೇ ಕೃಷ್ಣ ಸತ್ಯವತ್ಯಾಂ ಅಜಾಯತ. ಹಾಗಾಗಿ ಭಗವಂತ ವ್ಯಾಸನಾಗಿ ಅವತಾರ ಮಾಡಿದ ರೂಪ ವೇದವ್ಯಾಸ. 18 ಮರ್ಯಾದ ಪ್ರಭು ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭು ಕಥೆ ನಿಮ್ಗೆ ಗೊತ್ತಿದೆ ಇದೆ. ಇನ್ನು 19ನೇ ರೂಪ ಶುಕ್ಲಕೇಶಾವೇಶ. ಯಾರಲ್ಲಿದೆ? ಕೇಶದೇವರಲ್ಲಿ. ಶುಕ್ಲಕೇಶಾವೇಶ ಪ್ಲಸ್ ಕೇಶದೇವರು = ರಾಮ. ಪ್ರಳಂಬಾಸುರ ಸಂಹಾರ ಮಾಡಿದ್ದಕ್ಕಾಗಿ ಬಲರಾಮ ಅಂತ ಹೆಸರಾಗತ್ತೆ. ಹೀಗಾಗಿ ಬಲರಾಮನಲ್ಲಿ ಇರುವಂತಹ ರೂಪ ಶುಕ್ಲಕೇಶಾವೇಶ. ಇನ್ನು 20ನೆಯ ರೂಪ ಶ್ರೀಕೃಷ್ಣ. ಶ್ರೀಕೃಷ್ಣ ಯಾರು? ಗರ್ಗಾಚಾರ್ಯರು ಯಶೋಧ ನಂದಗೋಪರ ಪುತ್ರನಂತೆ ಬಂದಿರುವ ಆ ರೂಪಕ್ಕೆ ಕೃಷ್ಣ ಅಂತ ನಾಮಕರಣ ಮಾಡ್ತಾರೆ. ಕೃಷ್ಣ ಅಂತ ನಾಮಕರಣ ಮಾಡಬೇಕಾದರೆ ಎಲ್ಲೋ ಒಂದು ಕಡೆ ಪ್ರಸಿದ್ಧಿಯಾಗಿರಬೇಕು ಈ ನಾಮ. ವೆಂಕಟೇಶ ಅಂತ ನಾಮಕರಣ ಮಾಡ್ತಾರೆ, ಶ್ರೀನಿವಾಸ ಅಂತ ನಾಮಕರಣ ಮಾಡ್ತಾರೆ. ಈ ನಾಮ ತಿರುಮಲದಲ್ಲಿರ್ತಕ್ಕಂತಹ ಹರಿರೂಪಕ್ಕೆ ಹೆಸರು. ಅಲ್ಲಿ ಪ್ರಸಿದ್ಧವಾಗಿದ್ದಕ್ಕಾಗಿ ಆ ನಾಮ ಇಟ್ಟರು ಮಕ್ಕಳಿಗೆ. ಹಾಗೆ ಶ್ರೀಕೃಷ್ಣ ಎಂಬ ನಾಮ ಎಲ್ಲಿ ಪ್ರಸಿದ್ಧವಾಗಿದೆ ಜಗತ್ತಿನಲ್ಲಿ? ಎಲ್ಲೂ ಇಲ್ಲ. ಹೆಂಗೆ ಅದನ್ನು ಸೂಚನೆ ಮಾಡ್ತಾರೆ ಗರ್ಗಾಚಾರ್ಯರು? ಅದಕ್ಕೆ ಹೇಳ್ತಾರೆ ಕೃಷ್ಣ ಎಂಬ ನಾಮ ವೈಕುಂಠದಲ್ಲಿರ್ತಕ್ಕಂತಹ ಮೂಲರೂಪಿಯಾದ ನಾರಾಯಣಗೆ ನಾಮ.
ವೈಕುಂಠವಾಸಿಯಾಗತಕ್ಕಂತಹ ಮೂಲರೂಪಿಯಾದಂತಹ ನಾರಾಯಣನಿಗೆ ಮೂಲ ಮಂತ್ರಂ ಜಪೇದ್ ಅಂತ ಬರುತ್ತೆ. ಪೂಜೆ ಮಾಡುವ ಕಾಲಕ್ಕೆ ಪೂಜೆ ಮಾಡಬೇಕಾದಾಗ ಜಪವನ್ನು ಮಾಡಿ ಅಂತ ಹೇಳ್ತಾರೆ. ಮೂಲ ಮಂತ್ರ ಅಂದರೆ ಮೂಲರೂಪಿ ನಾರಾಯಣ ಅಂತ ಅರ್ಥ. ಹಾಗಾಗಿ ಆ ಮೂಲರೂಪಿಯಾದ ವೈಕುಂಠವಾಸಿಯ ಅಂತ ನಾರಾಯಣಗೇನೆ ಕೃಷ್ಣ ಅಂತ ನಾಮ ಇದೆ, ಸತ್ಯಾತ್ಮ ಎಂಬ ನಾಮವಿದೆ. ಆ ನಾಮವನ್ನು ತಂದಿದ್ದಾರೆ ಗಗ್ಗಾಚಾರ್ಯ ಕೃಷ್ಣ ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾರೆ ಭಾಗವತದಲ್ಲಿ. ಕೃಷ್ಣ ರೂಪ ಸ್ವಯಂ ನಾರಾಯಣ ಬಂದಿದ್ದಾನೆ ಅಂತ. 21 ಬುದ್ಧ ವೇದ ಮಾರ್ಗದಲ್ಲೇ ಇರತಕ್ಕಂತಹ ಅಯೋಗ್ಯರಾದಂತಹ ತಮಯೋಗ್ಯರಾಗಿರ್ತಕ್ಕಂತಹ ದೈತ್ಯರನ್ನು ಮೋಹಗೊಳಿಸೋದಕ್ಕಾಗಿ ಬಂದ ರೂಪ ಬುದ್ಧ. ಗಯಾಕ್ಷೇತ್ರದಲ್ಲಿ ದಿನಪುತ್ರನಾಗಿ ಬಂದು ನಾವು ತ್ರಿಪುರಾಸುರರ ಪತ್ನಿಯರ ಪತಿಪತ್ಯ ಭಂಗವನ್ನು ಮಾಡಿದ ರೂಪ ಬುದ್ಧ. ಕಲ್ಕಿ ಕಲಿಯುಗ ಕೃತಯುಗ ಸಂಧಿಕಾಲದಲ್ಲಿ ವಿಷ್ಣು ಯಶಸ್ಸಿ ಎಂಬತಕ್ಕಂತಹ ವಿಪ್ರನ ಮನೆಯಲ್ಲಿ ಸಂಬಲ ಗ್ರಾಮದಲ್ಲಿ ಅವತಾರ ಮಾಡಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿದ ರೂಪ, ದುಷ್ಟರಾಜರನ್ನು ನಾಶ ಮಾಡಿದ ರೂಪ ಕಲ್ಕಿ. ಹೀಗಾಗಿ ಎಲ್ಲ ಹೇಳ್ತಾರೆ ಕೃಷ್ಣ ರಾಮಾದಿ ರೂಪವು ಎಲ್ಲ ರೂಪಗಳು ಕೂಡ ಪರಿಪೂರ್ಣವಾಗಿವೆ. ಅಂದರೆ ಮತ್ಸ್ಯ ಕೂರ್ಮ ಆ ರೂಪ ಇದು ಪ್ರಾಣಿಗಳು ಅಲ್ಲೇನು ಇದೆ ಅಲ್ಲ, ಎಲ್ಲ ರೂಪಗಳು ಗುಣಪರಿಪೂರ್ಣವಾಗಿವೆ, ಒಂದೂ ದೋಷವಿಲ್ಲ. ಸೃಷ್ಟಿಯಾದಿ ಅಷ್ಟಕರ್ತನಾಗಿದ್ದಾನೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಪ್ರದನಾಗಿವೆ ಈ ರೂಪಗಳು, ಎಲ್ಲ ರೂಪಗಳು. ಸಣ್ಣ ಇರುವಿಯಲ್ಲಿದ್ದ ಕಾಲಕ್ಕೂ ಅಷ್ಟೇ ಸಣ್ಣ ಪ್ರಮಾಣ ಅದೆಲ್ಲ ತುಂಬಿಕೊಂಡು ಇವೆ. ಇಡೀ ಮಹತ್ವ ಆನೆ ಅಲ್ಲೂ ಹರಿ ಇದ್ದಾನೆ. ಹೀಗಾಗಿ ಜಗತ್ತೆಲ್ಲ ವ್ಯಾಪಿಸಿರ್ತಕ್ಕಂತಹ ಪರಮಾತ್ಮ ಏನೇನು ಗುಣ ಇದೆಯೋ ಆ ಎಲ್ಲ ಗುಣಗಳು ಇರುವೆಯಲ್ಲಿರುವ ಆ ಹರಿಯೂ ಇವೆ. ಹೀಗಾಗಿ ಹರಿಯ ಎಲ್ಲ ರೂಪಗಳು ಕೂಡ ಪೂರ್ಣವಾಗಿವೆ, ಅಣು ಮಾತ್ರ ಕೂಡ ಭೇದವಿಲ್ಲ. ಅಚ್ಛಿದ್ರಯ ವಾಚ ಅಚ್ಛಿದ್ರಯ ರೂಪ ಹೇಳ್ತಾರೆ. ಚೈತ್ರ್ಯ ಬರ್ತದೆ ಅಚ್ಛಿದ್ರ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಈ ರೂಪಗಳಲ್ಲಿ ಛಿದ್ರವೇ ಇಲ್ಲ, ಎಲ್ಲ ಸಮಸಮವಾಗಿವೆ ಅಂತ. ಹಾಗೆ ನಾವು ತಿಳ್ಕೊಳ್ಬೇಕು. ಬೇರೆ ರೀತಿ ನಾವು ತಿಳ್ಕೊಂಡ್ಬಿಟ್ರೆ ನಾವು ಮೋಹಗೊಳ್ತೇವೆ, ಹಂಗೆ ಹೋಗಬಾರದು ಅಂತ ಹೇಳ್ತಾರೆ ಗೀತಾವಾಕ್ಯದಲ್ಲಿ ಆಚಾರ್ಯರು. ಹೀಗಾಗಿ ಈ ರೂಪವನ್ನು ತಿಳಿಸ್ತಾ ಇದ್ದಾರೆ. ಏತೇ ಸ್ವಾಂಶಕಲಾ ಪುಂಸಃ ಕೃಷ್ಣ ಭಗವಾನ್ ಸ್ವಯಂ ಅಂತ ಹೇಳ್ತಾರೆ. ಈ ರೂಪವನ್ನು ಜನ್ಮ ಗುಹ್ಯಂ ಭಗವತಃ ಏವಂ ಪ್ರಯತೋ ನರಃ ಸ್ವಯಂ ಪ್ರಾತಃ ಗುಣಾಂ ಭಕ್ತ್ಯ ದುಃಖಗ್ರಾಮಾತ್ ವಿಮುಚ್ಯತೆ. ಈ 22 ರೂಪಗಳ ಚಿಂತನೆಯನ್ನು ಯಾರು ಬೆಳಗ್ಗೆಯೋ ಸಾಯಂಕಾಲವೋ ಭಕ್ತಿಯಿಂದ ಕೇಳುತ್ತಾರೆಯೋ ಅಂತಹ ಮನುಷ್ಯನಿಗೆ ದುಃಖಗಳ ಸಂಕೋಲೆಗಳಿಂದ ಮುಕ್ತನಾಗ್ತಾ ಇದ್ದಾನೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಭಾಗವತವನ್ನು ರಚನೆ ಮಾಡಲಿಕ್ಕೆ ಪೀಠಿಕೆಯನ್ನು ಹಾಕ್ತಾರೆ. ಆಗ ಶೌನಕರು ಬಂದು ಪ್ರಶ್ನೆ ಮಾಡಿದಾಗ ಹೇಳ್ತಾರೆ, ಈ ಘೋರ ಕಲಿಯುಗದಲ್ಲಿ ಜನರ ಉದ್ಧಾರಕ್ಕಾಗಿಯೇ ಶುಕಾಚಾರ್ಯರು ಅವರು ಬಂದು ಮನುಷ್ಯರಲ್ಲಿ ಹೇಳಿದರು ಮೊದಲನೆಯ ಗ್ರಂಥ ಭಾಗವತ ಮಹಾಪುರಾಣ, ಅದನ್ನು ಅವರು ಹೇಳ್ತಾರೆ ಅಂತ ಹೇಳಿದರು. ಆ ವಿಷಯವನ್ನು ನಾಳೆ ದಿವಸ ನೋಡೋಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಸೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋ ತೃಪ್ತಿಕರಃ ಸದಾ ಅನೇನ ಭಾವೆ ಯತ್ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.